ಸಾಕ್ ಸಾಕ್ ಹೋಗೈತಿವ ನನಗರ ಜಲ ಏನ್ ನಮ್ಮ ಅಪ್ಪ ಮಾಡ್ಕೊತಾನತನ್ನ ಎಲ್ಲಾರ ಹೋಗ್ಯಾನ ಅನ್ಬೇಕು ಒಂದ್ ಹರಿಯಾಗ ಹೋಗ್ಯಾನ ಹೆಡಿಗಟ್ಲಾರ ತಿನ್ನಾಕ ಬೇಕು ಮನ್ಯಾಗ ನೀರ್ ಅನ್ನಂಗಿಲ್ಲ ದನಗಳಿಗೆ ಮೇವ್ ಅನ್ನಂಗಿಲ್ಲ ಬಂದ್ರ ಬರ್ಲಿ ಅವ ಇವತ್ತು ಮನಿಗ್ ಸಾಕಾಗೈತ್ ನನಗ ಒಟ್ಟ ರಾಧಾ ರಾಧಾ ನೀರ್ ತಗೊಂಬಾ ಬಂದ್ಯ ಎಲ್ಲಿ ತರಬೇಕು ನಿನಗ ನೀರ್ ಒಂದ್ ಸಾವನ ನಿನ್ನ ಹಾದಿ ಕಾಯಕತ್ತನ ಹರಿಯಾಗ ಹೆಡಿಗಟ್ಲೆ ಈಗ ಬಂದಿದಿ ಮನಿಗೆ ಊಟ ಕೂತ್ರ ಒಂದ್ ಗುಟಕ್ ನೀರ್ ಇಲ್ಲ ಅಲ್ಲಿ ಕುಡಿಯಾಕ ನಿಮ್ ಮನಿಗೆ ಬಂದ್ ಕಿಶನ್ ಆಳಾಗೆನ್ಯ ಏನ ನಮ್ಮ ಅಪ್ಪನ ಮನೆಗಿದಾಗ ರಾಣಿಗತೆ ಇದ್ನಿ ಈಗ ನಿಮ್ಮ ಮನಿಗೆ ಬಂದ್ ಕಿಶನ್ ಆಳಿಕೆ ಕಡಿ ಆಳಾಗ್ಬಿಟ್ಟನಿ ನಿನಗ ಒಂದಿಟ್ಟು ಖಬರ್ ಐತಿಲ್ಲ ಎದಕ್ ಬಾಯ್ ಮಾಡತ್ತಿದಿ ನೀನ್ ಕೆಲಸ ಮಾಡ್ತಿ ಮನ್ಯಾಗ 2 ರೊಟ್ಟಿ ಮಾಡ್ತಿ ಒಂದ್ ಕೊಡ ನೀರ್ ತರಕಾವಲ್ಲ ತಂದಿಟ್ಟು ದನಕ್ ಮೇವ್ ಹಾಕಾಗಲ್ಲ ನಿನಗ ನಾನ್ 100 ಕೆಲಸ ಇರ್ತಾವ ನಾ ಗಂಡಸನ ಹೊರಗೆ ಅಡ್ಯಾಡ್ತಾನ ನೀನ್ ಮಾಡ್ತಿ ನಡಿ ಒಳಗ ಗಾಡಿ ಕೊಡಿ ನೀನು ಗಂಡಸದ್ಯಾ ನೀವ್ ಒಬ್ಬ ಗಂಡಸದ್ಯಾನ ಭೂಮಿ ಮ್ಯಾಗ ಎಷ್ಟ್ ಮಂದಿನ ತೋರಿಸ್ಲಿಲ್ಲ ಮನ್ಯಾಗ ಕೆಲಸ ಮಾಡವ್ರನ್ನ ಕಟ್ಟಿಗೆ ಹೊಡೆದು ಕೊಡ್ತಾರ ಒಲಿ ಮುಂದ ನೀರ್ ತಂದಿಡ್ತಾರ ಒಂದ್ 2 ಕೊಡ ನೀರ್ ತಂದ್ರ ಕೈ ಸಹಿತವನ ಎಷ್ಟೊತ್ ಮಾಡ್ಬೇಕ ನಾ ಮನ್ಯಾಗದಾಗ ಒಗ್ಯಾನ್ ಒಗಿಬೇಕ ಬಾಂಡಿ ತಿಕ್ಕಬೇಕು ದನಗಳಿಗೆ ಮೇವು ಮಾಡ್ಬೇಕು ಕುಳ್ಳು ಬಡಿಬೇಕ ನಿನಗ್ ಕುಳ್ಳು ಬಡದ್ ಹಾಕ್ಬೇಕ 2 ಕೊಡ ನೀರ್ ತರಕ್ ಆಗುದಿಲ್ಲ ನನಗ ಎಗರಾಡಕತ್ತಿ ಮತ್ ನನ್ನ ಬಡಿತ್ಯಾ ನನ್ನ ಏನ ನಾನ್ ಬಿಡ್ಯಾಕ ಬರ್ತಿ ನಾನ್ ಮೇವ್ ಬರ್ತೇನ ಹಿಂಗ ಬಾಂಡ್ಯಾರ ಮೇವ್ಯಾಗ ಹೋಗಿ ನಾ ಸಾಧುನ ಹಾಕಣ ಮತ್ತ ನಿನಗ ಅಂದ್ ಪ್ರಯೋಜನ ಇಲ್ಲ ನನ್ ಹನಿ ಬರಕ್ ನಾ ಎಕಡ ತಗೊಂಡ್ ಬಡ್ಕೋಬೇಕ ನಮ್ಮ ಅಪ್ಪಗ್ ಬುದ್ಧಿಲ್ಲ ನಿನಗ್ ಕೊಟ್ಟು ಮದ್ವಿ ಮಾಡ್ಯಾನಲ್ಲ ಅವನಿಗೆ ಬುದ್ಧಿಲ್ಲ ಮೊದಲ ಮಾಡಿಟ್ಟುನು ಇನ್ನೊಂದ್ ಹೆಡ್ಗಿ ತಿಂದ್ ಹೋಗ್ಬಾ ಹರಿಗಾಡಾಕ ಏನ್ ಸಿಕ್ಕಿ ನಾನು ಹನಿ ಬರಕ್ ಬಾ ಒಳಗ ನಾನು ಐತಿ ಈಗ ಹಾದಿ ಬಂದ ನೋಡ ನಾ ಸಾಧು ಹಾಕ ನೋಡ್ರ ತರ ನಾನು ಐತಿ ಸಣ್ಣಗ ಬೆತ್ತಗ ಹಾಕಾಳ ಕಮ್ಮಗೆ ಬಿಸಿ ಅಡಿಗೆ ಮಾಡ್ಯಾಳು ಬಡದ್ ಹಾದ್ರ ಆತ ರುಕ್ಮಿಣಿ ಯಾಕ್ರಿ ನಾ ಕೆಲ್ಸಕ್ಕೆ ಟೈಮ್ ಆಗೈತಿ ನಾ ಕೆಲ್ಸಕ್ಕೆ ಹೋಗ್ಬೇಕೀಗ ನೋಡ್ರಿ ನೀವ್ ಕೆಲ್ಸಕ್ ಹೋಗ್ಬಾರ್ದ ನಿಮ್ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡ್ತೇನ್ರಿ ಆಶೀರ್ವಾದ ಮಾಡ್ಯಾಕ ಹೋಗ್ರಿ ಕೆಲ್ಸಕ್ಕೆ ಅಲ್ಲ ಮುಂಜಾನೆ ಪಾದ ಪೂಜೆ ಮಾಡಿದೆ ಮತ್ತು ಈಗ ಪಾದ ಪೂಜೆನ ಅಲ್ರಿ ಮುಂಜಾನೆ ಪಾದ ಪೂಜೆ ಮಾಡಿ ಚಾ ಕುಡ್ದೇನ್ರಿ ಈಗ ಪಾದ ಪೂಜೆ ಮಾಡಿ ಊಟ ಮಾಡ್ತೇನ್ರಿ ಲೇ ನೀ ಪಾದ ಪೂಜೆ ಮಾಡಿ ನನ್ನ ಪಾದ ಶೆಲತ್ ಹೋಗ್ಯಾವ ಈ ಪಾದ ಪೂಜೆ ಮಾಡೋದು ನಿನಗೆ ಯಾವ ಹೇಳಾನು ನನಗ್ ಹಂಗ ಅನ್ಬ್ಯಾಡ್ರಿ ನಮ್ಮ ಅಪ್ಪನ ಹೇಳಿಕೊಟ್ಟಾನ ಗಂಡನ ದೇವ್ರ ಗಂಡನ ಪರಮಾತ್ಮ ಹಂಗ ಪೂಜೆ ಮಾಡ್ತನು ತಳ್ಕೊಂಡ್ರಿ ಇಲ್ಲಿ ಕಟ್ಟಿ ಮ್ಯಾಗ್ರಿ ನಿಮ್ಮ ಅಪ್ಪ ಚಲೋ ಗಂಟಕ್ಕಿದೆ ಈ ಮಳೆ ಹಂಗಸ ನನಗ ರೀ ಹಂಗ ಅನ್ಬಾರದ್ರಿ ಗಂಡನ ಪಾದ ಪೂಜೆ ಮಾಡಿದ್ರ ನಿನ್ನ ಗಂಡನು 100 ವಯಸ್ಸ ಹೆಚ್ಚಾಕವತ್ ಹೇಳ್ಯಾನ್ರಿ ನಮ್ಮಪ್ಪ ಅದಕ್ಕೆ ನಿಮ್ಮ ಪಾದ ಪೂಜೆ ಮಾಡ್ತನು ಕುಂಡ್ರಿ ರೀ ತಾಟ್ನ್ಯಾಗ ಕಾಲ್ ಇಲ್ರಿ ಈ ಜೋಡಿ ಶಶಿದ ಇಡ್ರಿ ಬೇಡ ಬೇಡ ನಾ ಏನ್ ಹೇಳ್ತೀನಿ ಡ್ಯೂಟಿಗೆ ಹೋಗ್ಬೇಕು ನಾ ಟೈಮ್ ಆಗೈತಿ ನನಗ ಹೋಗಾಕ್ರಿ ಅದ್ರಾಗ ತಣ್ಣೀರ್ ಹಚ್ಚಿ ಪಾದ ತೊಳತಿದಿ ನಡ್ಕೊತ ಹೋಗ್ಲ ಊರಾಗ ಅದಕ್ಕೇನ್ ಆಕೈತ್ರಿ ಮೊದಲ ಊರಾಗ ಚಳಿಗಾಲ ಐತಿ ಈಗ ನಡ್ಕೊತ ಹೋದ್ರ ಕಾಲ ತಂಪ ಹಾಕಾವ ಬ್ಯಾಡ್ರಿ ನಾನ ಪಾದ ಪೂಜೆ ಮಾಡಿ ನಿಮ್ಮನ್ನ ಕಳಿಸ್ತನು ತಂಪಾಗಂಗಿಲ್ಲ ಇನ್ನಂತ ಹೇಳ್ತೀನಿ ಒಳ್ಳೆ ಪಡೆದ್ ನಾನ ಎಂತ ನಿಮ್ಮ ಅಪ್ಪತ್ತನ್ನ ಒಂದಿಟ ಸುಮಾರ ಇರ್ಲಿ ಬಾಯಿ ಮುಚ್ಕೊಂಡ ಹೋಗಿ ನಿನ್ನಂತ ಈಗ ಮದುವೆ ಆಯ್ತು ನನಗೆ ಬುದ್ಧಿ ಇಲ್ಲ ಈ ಪಾದ ಪೂಜೆ ಮಾಡೋದ ಇದ ಏನಾಕೈತ್ರಿ ಗಪ್ರೆ ಊದಿನ ಕಡ್ಡಿ ಹಚ್ಚಿ ಕಡ್ಡಿ ಹಚ್ಚಿ ಊದುಬತ್ತಿ ಹಾಕಿ ನಾನು ಕಳಿಸಿ ಬಿಡ ಅಂದ್ರೆ ಯಾವ್ದಾರ ಗುಡಿಗೆ ಹೋಗಿ ಸನ್ಯಾಸಿ ಹಾಕನ್ನ ನೀವ್ ಹಾಕಿರಿ ಸನ್ಯಾಸ ಇದು ಗಂಡನ ಪಾದ ಪೂಜೆ ಮಾಡಿ ಅಲ್ಲ ಓಣ್ಯಾಗ ಮಂದಿ ಎಲ್ಲ ಡ್ಯೂಟಿ ಹೋಗ್ತಾರ ಇಲ್ಲಿ ಎಲ್ಲಾರು ಗಂಡ್ರ ಹಂಗ ಮಾಡ್ತಾರೋ ಅವ್ರ ಮನ್ಯಾಗ ಪದ್ಧತಿ ಇಲ್ರಿ ಅದ ಅವ್ರ ಮನ್ಯಾಗ ಅವ್ರ ಮಕ್ಕಳನ್ನ ಕಳ್ಸಿರ್ತಾರಲ್ಲ ಅವ್ರ ಅಪ್ಪಗಳು ಹೇಳಿ ಕಳ್ಸಂಗಿಲ್ಲ ಇಲ್ಲೇ ಮಗಳ ಮನೆ ಕಲ್ಲಾಪನ ಐತಿ ಹೆಂಗ್ ಮಾಡ್ತಾಳು ಮುಂಜಾನೆ ಡ್ಯೂಟಿ ಹೋಗೋ ಟೈಮ್ದಾಗ ಕ್ಯಾರಿ ಬ್ಯಾಗ್ ಕೊಟ್ಟು ಹಂಗ ಕಳಿಸ್ತಾಳ ನೀ ದಿವ್ಸ ಒತ್ತರ ಹೊಡೆದ ತಾಡ್ ತಂದ್ ನಾನು ಪೂಜೆ ಮಾಡಿ ನಾನು ಹೆಣ್ ಕೆಟ್ಟಿ ಕಳ್ಸಿ ಬಿಡ್ತಿ ನಿಮ್ಯಾಗ ಕಣ್ ಕೆಟ್ಟಿಲ್ರಿ ನೀವ್ಯಾಗ ತರಾಸ್ ಮಾಡ್ಕೊಳಕತ್ತೀರಿ ಅವ್ರಿಗೆ ಬುದ್ಧಿ ಇಲ್ಲ ನಾನ ದೌಳಾರ್ ಮನ್ಯಾನ ಹಾಕಿದ್ದೇನೆ ನಮ್ಮ ಅಪ್ಪ ಹಿಂಗ ಹೇಳಿ ಕಳ್ಸ್ಯಾನ ದೊಡ್ಡ ದೊಡ್ಡವ್ರಿಗೆ ಮನೆಗೆ RCC ಮನಿ ಕೊಟ್ಟು ಕಳ್ಸ್ಯಾನ ನಮ್ಮ ಅಪ್ಪ ಇದಾವ್ ನೋವು 4 ಪತ್ರ ಇದಾವ ಒಂದು ಕಟ್ಟಿ ಏನ್ ಸಾಕಾಗಿ ಹೋಯ್ತು ನನಗ ಗಪ್ರಿ ಯಾಕೆ ಬಾಯ್ ಮಾಡಾಕತ್ತೀರಿ ಆತ್ಲ ಇನ್ನೊಂದಿಟ್ಟು ಊದಿನ ಕಡೆ ಇಟ್ಟು ಬೆಳಗಿನ ಅಂದ್ರೆ ಹೋಗಿ ಬಿಡಕ್ರಿ ಮುಗ್ನಾಗ ತುರುಕ್ಬಿಟ್ಟು ಹೋಗ್ಬಿಡ್ತನ್ನ ಮುಗ್ನಾಗ ಯಾಕೆ ತುರುಕ್ಲ್ರಿ ಗಪ್ರಿ ಅವು ಉದುಕಡ್ಡಿ ಹತ್ತವಲ್ಲ ನನಗ ನೀನ್ ಹಣೆ ಬರಕ ಹಚ್ಚ ಕೊಡ್ತಾನ ಗಪ್ರಿ ಹಚ್ಚಿ ಪೂಜೆ ಮಾಡಿ ಕಳಿಸ್ತಾನೆ ನಿಮ್ಮನ್ನ ಗಂಡಿನ ಮೇಲೆ ಭಕ್ತಿ ಇದ್ರೆ ಎಲ್ಲ ಉದುಕಡ್ಡಿ ಹತ್ತಾವ ಚಲೋ ಆಜ್ಞಾಳ ನಿನ್ ಮದ್ವಿ
ಹೋಗ ನನ್ನ ಪಾದ ಪೂಜೆ ಬರ ನನ್ನ ಪಾದ ಪೂಜೆ ಅವ್ನ ದೊಡ್ಡ ಸ್ವಾಮಿ ಆಗ್ಬಿಟ್ಟೆ ಗಪ್ರಿ ಊದಿನ ಕಡ್ಡಿ ಹತ್ತಿದಿಲ್ಲ ಈಗ ಗಂಡನ ಮೇಲೆ ಭಕ್ತಿ ಅದಂಗತ್ತಂದ ಊದಿನ ಕಡ್ಡಿ ಹತ್ತಿದ್ರಿ ಬೆಳಿಗ್ಗೆ ನಾನು ಕಳ್ಸ ನೀವೇನ್ ಹೋಗ್ತೀರಿ ಅಲ್ಲಿ ಹೋಗ್ಬೇಕು ನಾ ಡ್ಯೂಟಿಗೆ ತಲ್ಯಾಗ ತುರುಕ್ತಾನ ಬರ್ರಿ ಕಿವ್ಯಾಗ ಯಾಕ್ರಿ ತಲ್ಯಾಗ ಅಲ್ಲಿ ಕಿವ್ಯಾಗ ತೂಕಿಲ್ಲಿ ಇಲ್ಲಿ ಕಿವ್ಯಾಗ ಕುಂಡ್ರಂಗಿಲ್ಲ ತಲ್ಯಾಗ ತೂತದವಲ್ಲ ಇಲ್ಲಿ ತೂತ್ ಬೇಡ ಅನ್ರಿ ಕಿವ್ಯಾಗ ರಾಣಿ ಕಿವ್ಯಾ ತೂತು ಕೊಟ್ಟಿಲ್ಲ ಹೋಗಿ ಅದನ್ನ ದೇವ್ರ ಮುಂದ್ ತುರ್ಕೊ ಹೋಗ ಏ ಗಪ್ರಿ ಇಲ್ಲಿ ಹಿಡ್ಕೊರಿ ಇದನ್ನ ಊದಿನ ಕಡ್ಡಿ ಇದನ್ನೇನ ಮಾಡಿ ಹಿಡ್ಕೊಂಡ ಹನಿ ಮ್ಯಾಲ ಏನೂ ಇಲ್ಲ ನೆದರಾಕೈತಿ ನಿಮಗ್ರಿ ಬ್ಯಾಡಾರಿ ಹಸ್ತನ್ ಗಪ್ರಿ ನೆದರಾಕತ್ತಿ ಹ್ಞೂನ್ರಿ ನನಗ ಹನಿ ಬಣ ಕಾಣಕತೈತ್ರಿ ಮೊದ್ಲ ಚಂದ ಹೈಟ ಚಂದ ಅದಾರಿ ಮತ್ತ ಮೇವ್ ಹೊಡಿತೈತಿ ಅಂತಂದ್ ಬೆಳತನಕ ಒತ್ತು ವರ್ಷೋತ ನಿಮ್ನೇಲಿ ವರ್ಷೋತ ಕೊಂಡಿರ್ಬೇಕ್ರಿ ನಾನು ಹಾ ನಂಗ್ ನೆದರ್ತಿ ಆಗ್ತೀಯ ಬಲ್ಲಿ ಹ್ಞೂನ್ರಿ ಗಪ್ರಿ ಎಷ್ಟ್ ಚಂದ ಐತಿಯ ನನಗ ಕುಕ್ಮ ಏನ್ ಆಫೀಸಿನಾಗ ಹೋದ ಕೂಲಿ ನನಗ ಹಾ ಈಗ ನೋಡ್ರಿ ಏನ್ ಆಫೀಸಿನಾಗ ಹೋದ ಕೂಲಿ ಏನಂತಾರ ಗೊತ್ತಾನ ಮಂದಿ ಹನುಮಂತರ ಪೂಜಾರಿ ಬಂದ ಎಂತ ಚಂದ ನೆದರ್ ತಕೊಂಡ್ ಬಂದ ಆತ ಹಂಗ ಅಸಹ್ಯ ಮಾಡ್ತಾರ ಅಸಹ್ಯ ಮಾಡಂಗಿಲ್ರಿ ನಿಮ್ಮನ್ನ ನೋಡ್ದ ಎಷ್ಟ್ ಚಂದ ಕಾಣಕತ್ತಾವ ನಾವು ಹಂಗ ಹಚ್ಕೋಬೇಕತ್ತಂದ ಅವ್ರ ಹೆಂಡ್ರ ಕೈಲಿ ಅವ್ರು ಹಚ್ಕೊಂಡ್ ಬರ್ತಾರಿ ಅವ್ರ ಹೆಂಡ್ರ ಕೈಲಿ ಹಚ್ಕೋತಾರ ಅವ್ರ ಹೆಂಡ್ರ ಕೈಲಿ ಸಿಸ್ಟಮ್ ಆಗಿ ನನಗತ್ತೆ ಹಿಂಗ್ ಬರ್ತಾರ ನಿನ್ನ ಕೂಡ ಕೂಡಿ ನಾ ಏನಾಗೈತ ದೊಡ್ಡ ಸ್ವಾಮಿ ಆಗಿ ಹೋಗ್ಬೇಕಾಗಿತ್ ನನ್ನ ಬಾಳೆ ತಗೋ ನಿನ್ನ ಊದು ಕಡಿ ತಗೊಂಡ ನಿಮ್ಮ ಅಪ್ಪನ ಕಿವಿ ತುರ್ಕ ನಾ ಹೋಗ್ತೀನಿ ನೀನ್ ಹೋಗ್ರಿ ಹುಷಾರ್ಲೆ ಹೋಗಿ ಬರ್ರಿ ಸಂಜೆಕ ನೀವ್ ಬರ್ಬಾರ್ದ ಬಿಸಿ ನೀರ್ ಕಾಸಿರ್ತೇನ್ರಿ ಮತ್ತ ಪಾದ ಪೂಜೆ ಮಾಡಿರ್ತೇನ್ರಿ ಬರ್ರಿ ಪಟಕ್ನ ಹೋಗಿ ಸಾಕಾಗೈತಿ ಈವರೆ ನೋಡಿದ್ರ ತಿತ್ತಾವು ಶಗಣಿ ಹಾಕ್ತಾವು ನಮ್ಮ ಅಪ್ಪನ ಮನೆಯಾಗಿದ್ದಾಗ ಮಹಾರಾಣಿ ಇದ್ದಂಗಿದ್ದೀನಿ ನೋಡ್ನ ಎಂತ ಗಂಡಕ್ ಕಟ್ಟಿದವ ಯಾ ಜನ್ಮದ ಪಾಪ ಉಣ್ಣೋದು ಬಂದೈತೋ ಆತಿಲ್ರಿ ಊಟ ರೀ ಕೇಳಿಸಲ್ದಾರ ಕುಂಡ್ರತಾನ ನಾವು ಏನ ಬರ್ರಿ ಲೇಟ ಬಂದ್ರಿ ಬಾಂಡಿಗಪ್ಪ ಊಟ ಮಾಡಿ ಸ್ವಲ್ಪ ಹೊಳ್ಯಾಡ್ಬೇಕಂದ್ರು ನೀನು ಶಿಲ್ಪ ಸಾಕಾಗಿತ್ತು ನನಗ ಒಟ್ಟು ತಿನ್ನೋದು ಹೊಳ್ಯಾಡ್ದು ಇದ್ರ ಮಾಡ್ರಿ ಏನ ಎದಕ್ ಬಾಯ್ ಮಾಡ್ತಿ ಏನಾಗೈತಿ ಈಗ ಏನಾಗೈತಿ ಹಾ? ಅದು ತಿಂದಿದರೆ ಕರಗಿಲ್ಲ ಒಂದ ಮನ್ಕೋಕರ್ ಬಿಡ್ ನನ್ನ ಮತ್ತ ನಿಮ್ದ ಮಾಡ್ಕೊತ ಕೂತ್ರ ನಾ ಯಾವಾಗ ಮಕ್ಕೊಳದ ಎಲ್ಲ ಕೆಲಸ ಮಾಡ ಮನ್ಕೊಳಕಿತ್ತ ಮತ್ತ ನೀವೇನ್ ಮಾಡ್ತೀರಿ 12 ಕೆಲಸ ಇರ್ತಾವ ಊರಾಗ ಹೋಗಿರ್ತಾನ ಊರ್ ಮಂದಿದ ಆಚಾರ್ಯ ಹರ್ಕೊತ ಹೋರ್ರಿ ನೀವು ನಾ ಇದನ್ನ ಮಾಡ್ಕೊತ ಕುಂಡಿರ್ತಾನ ನೀವ್ ಹಿಂಗ ಮಾಡಾಕತ್ತೀರ ನನಗ್ ಬಾಳ ಅಂದ್ರ ಬಾಳ ತಾಪ ಆಗೈತ್ ನೋಡ ನಮ್ಗೇನ್ ಆಸರ್ಕಿ ಬ್ಯಾಸರ್ಕಿ ಇರಂಗಿಲ್ಲ ನೀವ್ ಮಾಡ್ಕೊತ ಕುಂದ್ರಿ ನಿಮ್ ದನಗೊಳದಾವು ನಿಮ್ ಕರುಗೊಳದಾವು ನಿಮ್ ಕೂಡ ಕುಟ್ಟಿ ಸಾಕಾಗಿ ಬಿಡತ್ ನಂಗ್ ಜೀವನ ನಾನ ಹೋಗ್ತೀನಿ ಇಲ್ಲಿಂದ ಏ ಎಲ್ಲಿ ಹೋಗಿ 16 ಹೇಳಿ ಹೋಗ್ ನನಗ ಅದ್ನೇ ನಿನಗ್ ಹೇಳಿ ಹೋಗುದು ಎಲ್ಲಾರ ಹೋಗ್ತಾನ ಏ ಕರಿಯಪ್ಪ ನಿಂದ್ರು ನಾನು ಡ್ಯೂಟಿ ಬರಾತೇನೆ ನಿಂದ್ರು ಲೇ ಏನೋ ನಿನ್ ಕುಕುಮ ಕಾಲಾಕ್ ಕುಕುಮ ಭವಾನಿ ಆಗಿದಿಲ್ಲ ಅಲ್ಲೋ ಆಫೀಸ್ ಹೋಗ್ತಿ ಆಫೀಸ್ದಾಗ ನೋಡಿ ನಿನ್ ಮಂದಿ ಜನ ನೋಡಿ ನಗಂಗಿಲ್ಲನ ಅಲ್ಲೋ ನಾನು ಹೆಂಡತಿ ಡ್ಯೂಟಿ ಟೈಮ್ದಾಗ ಕುಕ್ಮ ಹಚ್ಚಿ ನಾನು ಪಾದ ಪೂಜೆ ಮಾಡಿ ಕಳಿಸ್ಬಾರ್ದು ರೊಟ್ಟೆ ಅದ್ರು ಕೇಳಂಗಿಲ್ಲ ಯಾಕಂದ್ರೆ VIP ಮಂದಿ ಒಳಗ ಡ್ಯೂಟಿ ಮಾಡವನ ಅದ್ರಾಗ ಅಲ್ಲಿ ನೋಡಿದಾರ ಎಷ್ಟು ನಗ್ತಾರ ನೀನ ಹೇಳು ಬರೀ ಆಟೋ ಡ್ರೈವರ್ ನೀನ ನೋಡಿ ನಕ್ಕೆ ಅಕಸ್ಮಾತ್ ಅಲ್ಲಿ ನೋಡಿದಾರ ಹೆಂಗ್ ನಗ್ತಾರ ನೀನ ಹೇಳು ಲೇ ನಿನ್ನ ನೋಡಿದ್ರ ಸೇಮ್ ಟು ಸೇಮ್ ಒಟ್ಟು ಗಾಂಡು ಕಂಡಂಗ್ ಕಾಣಕತ್ತಿದಿ ನನಗ ಅಲ್ಪ ಹೋಗ್ಲಿ ಬಿಡು ಆದ್ರೂ ನಿನ್ನ ಹೆಂಡತಿ ಇಟ್ಟೆಲ್ಲ ಮಾಡ್ತಾಳಂದ್ರ ನೀ ಪುಣ್ಯ ಮಾಡಿದಿ ನನ್ನ ಹೆಂಡತಿದಾಳ ಹರಿಯಾಗಿ ಎದ್ದು ಕೂಡ್ಲೆ ಒಂದು ಸಿಂಗಲ್ ಚಾ ಕೊಡಂಗಿಲ್ಲ ನನಗ ಯಾಕಪ್ಪ ಅಂತ ಹೇಳಿ ನಾಯಿ ಮಾತಾಡ್ಸಂಗಿಲ್ಲ ಬರೀ ಹೋಗಿ ಮೊದಲು ಗಾಡಿ ತಗೊಂಡು ಡ್ಯೂಟಿ ಮಾಡ್ಕೊಂಡು ಬಾ ಅಂತ ಹೇಳ್ತಿ ಅಂತ ಹೇಳ್ತಾಳ ಉದ್ಯೋಗ ಮಾಡ್ಕೊಂಡು ಏನ್ ಹೇಳುದು ಹೇಳ ನೀನು ಪುಣ್ಯ ಮಾಡಿದಾಳೆ ಹೆಂಗಿದ್ರು ಅಲ್ಲ ಇಷ್ಟು ನಿಮ್ಗೆ ಅಸಹ್ಯ ಕಾಣಾಯ್ತಾನಂದ್ರ ಇವತ್ತು ಹೊತ್ತು ಮನೆಗೆ ಹೋಗಿ ನಾನು ಹೇಳ್ತೀನಿ ಒದ್ದು ಮನೆಯಿಂದ ಹೊರಗೆ ಹಾಕ್ತಾನ ನಡಿ ಡ್ಯೂಟಿ ಟೈಮ್ ಆಗೈತಿ ಪಟ್ನ ಹೋಗ್ಬೇಕಣ ಬಡಗಣ ನಾನು ಬರಕದನ ಓ ಈಚೆ ಕಡೆ ಬರ್ರಿ ಈಚೆ ಕಡೆ ಕೂತಾರ್ರಿ ತರಪ್ ಏನ್ ಬಿಸಿಲು ಕೆಟ್ಟ ಕಾಲ್ ಸುಡಾಕತ್ತಾವು ಸಾಕಾಗೈತಿ ಬಿಡು ಗಾಡಿ ಬಿಡು ಎಲ್ಲಿ ಹೋಗುದ್ರಿ ಹಾ ಯಾವ್ರಿಗೆ ಹೋಗುದ್ರಿ ಅದ್ನೇನ್ ಕೇಳಾಕತ್ತಿ ಗಾಡಿ ಬಿಡು ಅಲ್ರಿ ಯಾವ್ರಿಗೆ ಹೋಗಿರಿ ಹೇಳ್ರಲ್ಲ ಹೊಡಿಲತ್ತೀರಿ ಗಾಡಿ ಹೆಂಗ ನಿನಗ್ಯಾಕ್ ಹೇಳ್ಬೇಕು ನಾನು ಕಟ್ಕೊಂಡ್ ಗಂಡಗ ಹೇಳಿಲ್ಲ ಇಲ್ಲೇ ಹೋಗ್ತಾನ ಹಿಂಗ ಹೋಗ್ತಾನ ಅಂತ ಹೇಳಿ ನಿನಗ್ ಹೇಳ್ಬೇಕ ನೀನ ನೀವಳೆ ಸಿಕ್ಲೆ ನನಗ ಅಲ್ರಿ ಹೋಗಿ ಬೋನ್ಗಿ ನೀವಳೆ ನನಗ್ ಗಂಟು ಬಿದ್ರಿಲ್ಲ ಹೆಚ್ಚಿನ ಬರ್ತಿದ ಮೊದಲ ಯಾವ್ರಿಗೆ ಹೋಗ್ಕೊಳತ್ತ ಹೇಳ್ಕೊಂಡ ಹೇಳಿ ಹತ್ತೇರಿ ಈಗ ಎಲ್ಲಿ ಹೋಗುದು ಹೇಳ್ರಿ ಮೊದಲ ಆ ನಂತರ ನಾ ಗಾಡಿ ಹೊಡಿತಾನ ಇಲ್ಲತ್ತಾರ ಗಾಡಿ ಹೊಡಿಯಂಗಿಲ್ಲ ತೆಳಗಿಳಿರಿ ಆ ತಳಗಿಳಿತಿ ಹೌದ್ರಿ ಹತ್ತು ತಕ ಸುಮ್ ಕೂತಿ ಈಗ ಇಳಿ ಅಂತ ನನಗ ಹೌದ್ರಿ ಮತ್ ಊರ ಹೆಸರು ಹೇಳಿಲ್ಲ ಅಂದ್ರೆ ನಾ ಯಾವ್ರಿಗೆ ಹೋಗಿಲ್ರಿ ನಿಮ್ಮನ್ನ ಏ ನೀವಳೆ ಸಿಕ್ಲೆ ನನಗ್ ಕಟ್ಕೊಂಡ್ ಗಂಡಗ ಹೇಳಿಲ್ಲ ನಿನಗೆ ಹೇಳಿ ನೀ ಯಾವ ಊರ ಅಂತ ಹೇಳಿ ಏನ್ ನೀ ಗಂಡ ಹೇಳ್ಲಿಕ್ಕೆ ಬಿಡುವಲ್ಲ ನಮ್ಗಾರ ಹೇಳ್ರಿ ಮೊದಲ ಎಲ್ಲಿ ನೀವಳೆ ಹರ್ಯಾನಾರ್ಯಾಗ ನಮಗ್ ಗಂಟು ಹೋಗುವಾಗ ನಿಂದ ಒಂದ ಗಾಡಿ ಹೋಗ ಆಯ್ತು ಹೇಳ್ರಿ ಹೋಗಟ್ ಹೋಗ್ರಿ ಬಾಯ್ ಮಾಡ್ಬೇಡ್ರಿ
ಅವನು ದರಿದ್ರ ಹೆಂಗ್ಸ್ಕೊಂಡ್ ಎಲ್ಲಿ ಹೋಗ್ತೆ ಅಂಬಲ್ಲ ನಿಮ್ಮ ಬಾವಿ ಬಿತ್ತು ಕೆರಿ ಬಿತ್ತು ನೋಡ್ಯಾರ ಬರ್ತಾನೆ ಹೋಗಿ ಮೊದಲು. ಇಲ್ಲೇ ಬಂದಳ ಈಕೆ. ಸಾಕಾಗೈತಿ ಯಾವ್ದ್ರ ಕೂಡ ಏನ್ ಬಾಯಿ ಹಾಕೋದೇವ ಮೊದಲು ಕಟ್ಕೊಂಡವ ಚಲೋ ಇಲ್ಲ ನಾನು ಹನಿಬಾರಕ್. ಹಾ ಮತ್ತು ಗಾಡಿ ಮ್ಯಾಗ ನಿತ್ತದಿಲ್ಲ ನೀ. ಏ ಗಾಡಿ ಮೇಲೆ ಕುಂಡ್ರಲಿ ನೀ ನಾ ಮನಿ ಬಿಟ್ಟು ಹೋಗಂದ್ರೆ ಸಾತ್ತಳೋ ಏನು ಬದುಕಿಳೋ ತಾನು ನೋಡಕ್ ಹೊಂಟ ನಿನ್ನ ಮತ್ತೆ ಎಲ್ಲಿ ಹೋಗಿಲ್ಲ ನೀನ್ ನೋಡಕ ಬರ್ತೀನಿ ಗಾಡಿ ತಗೊಂಡ. ಹ್ಞೂ ನಾ ಒಟ್ಟ ಸಾಯ್ಬೇಕಂತ ಕೂತಿ ಎಣ್ಣಿ ಒಟ್ಟು ಎಕರ್ ಹೋಗಿ ಬಾಯಿಗೆ ಈಜಗ ನಾನು ನಿಗ್ರ ಕಡಿಬೇಕಂತ ಮಾಡಿ ಹೌದಿಲ್ಲ. ಅಂತದೇನ್ ಮಾಡಿ ನಿನಗನ ಏನ್ ಇದ್ರ ಮಾಡಾವ ಏನ್ ಮನ್ಯಾಗ ತಗದ ನೋಡಾವ ನನಗ್ ಒಂದ್ರಾಗ ಯಾರು ಮಾಡ ಇಲ್ದ್ರ ನೋಡ ಹೇಳ್ತಾನ ಮತ್ ನಾ ಏನ್ ಮಾಡ್ತೀನಿ ಗೊತ್ತಿಲ್ಲ ನೋಡು. ಸರಳ ಹೇಳಿ ಏನಾಗುದೀಗ. ಏ ನೀ ಹೇಳಿದಾನ ಕೆಳಂಗಿಲ್ಲ ನೋಡ ಈ ಮಾಡಕ್ ಮಾಡ್ಕೋ. ನೋಡ ಸುಳ್ಳ ನನ್ನ ಮಾತಿ ಬೆಳೆಸ್ಬೇಡ್ನಿ. ನೀನು ಕೂಡ ಚಂದಂಗ್ ಬಾಳೆ ಮಾಡ್ಬೇಕಂತ ಹೊಳಿ ಬಂದನ್ಯ ನೀನ್ ಹಿಂಗ ಮಾಡಾವ ಏನ್ ಹೇಳ್ದ್ ಕೇಳಾವ ಇವತ್ ಯಾರ್ರಾಗ ಒಂದ್ ಆಗಬೇಕ. ಈ ಮನ್ಯಾಗಿಲ್ಲ ನೀ ಇರ್ಬೇಕು ಇಲ್ಲ ನಾ ಇರ್ಬೇಕು. ನೀ ನನ್ನ ಮ್ಯಾಗ ಪ್ರೀತಿ ಇದ್ದೇನ್ರ ನೀ ಯಾಕ ನಾನು ತಗಕ್ ಹಚ್ಚಿದ್ದಿ. ನಾ ಇನ್ ಮ್ಯಾಗ ಒಂದು ನಿರ್ಧಾರ ಮಾಡೀನಿ. ಇನ್ ಮ್ಯಾಗ ನಾ ಮಠಕ್ಕೆ ಹೋಗಿ ಸಾಧು ಅಕ್ಕನ ಹೋಗಿ ನೀನ್ ಮನ್ಯಾಗ ನೀ ರೋಗ. ಹೌದಪ್ಪಾ ಹೌದ್ ಗಂಡ ಬೇಕಂತೇಳಿ ನಾ ನಿನ್ ಕೂಡ ಜಲಮ ಮಾಡಾಕತ್ತನ್ಲ ಬರಬ್ಬರ್ ಮಾಡಾಕತ್ತೀನಿ. ಗಂಡ ಹೆಂತಿ ಗಂಡ ಆಗ್ಬೇಕಂತೇಳಿ ಹಿರಿಯರ್ ಹೇಳ್ತಾರ. ಬುದ್ಧಿ ರಿಯಾಲಿಟಿ ಸಾಧು ಅಕ್ಕಿ ಹೋಗ ಸಾಧುರ್ಯಾಗು ಇಲ್ದ್ರ ಬಾವರ್ಯಾಗ ನಾ ಹೋಗ್ಕನ್ ಒಳಗ್. ಈ ಬಾಳೆ ಯಾರಿಗೆ ಬೇಕಾಗಿತ್ತಿದ ಕಮ್ಮಗ ಮಾಡದಾಗ ದೇವ್ರ ಸೇವೆ ಮಾಡ್ಕೋತ ಇದ್ರ ಸಾಕ 3 ಹೊತ್ತು ಊಟ ಸಿಗ್ತೈತಿ. ಕಮ್ಮಗ ನಿದ್ದೆ ಆಕೈತಿ 3 ಹೊತ್ತು ಊಟ ಸಿಗತೈತಿ. ಬಾಳೆ ಯಾವ ಸುಮ್ಮಿಗೆ ಬೇಕಾಯ್ತದ ಸರಿ ಹೊಕ್ಕನ್ನ. ರುಕ್ಮಿಣಿ ಯಾಕ್ರಿ ಅಲ್ಲ ನಾ ಕರ್ದ ಒಮ್ಮೆ ತಾಟ್ ಹಿಡ್ಕೊಂಡ ಬರ್ತೀಯಲ್ಲ. ಅಲ್ರಿ ನೀವು ಡ್ಯೂಟಿಗೆ ಹೋಗ್ತಿರಿಲ್ಲ ರೀ ನೀವು ಡ್ಯೂಟಿಗೆ ಹೋಗಾಗ ನಿಮ್ಮನ್ನ ಪಾದ ಪೂಜೆ ಮಾಡಿ ಕಳಿಸ್ತೇನ್ರಿ ನಾ ಮತ್ತ ಆಟ ಹಿಡ್ಕೊಂಡ್ ಬರ್ತೇನ್ರಿ ನನಗ. ಏ ಅರ್ಜೆಂಟಾಗೆ 3 ತಿಂಗಳ ಬೆಂಗಳೂರಿಗೆ ಹೋಗ್ಬೇಕನ ನನ್ ಡ್ಯೂಟಿ ಅಲ್ಲೇ ಹಾಕ್ಯಾರ. ಈಗ ನಿನ್ನ ಪಾದ ಪೂಜೆ ನಿನ್ನ ಪೂಜೆ ನೋಡ್ಕೊತ ಕುಂದ್ರಾಕ ಬರಂಗಿಲ್ಲ. ಇಲ್ರಿ ನಾನು ಬರ್ತೇನ್ರಿ ಅಲ್ಲಿ ನಿಮ್ ಪಾದ ಪೂಜೆ ಮಾಡಾಕ್ರಿ. ಏ ಹಳ್ಳಿ ಗುಗ್ಗಿ ನಿನ್ನ ಹಿಂಗ್ ಕರ್ಕೊಂಡ ಅಲ್ಲಿ ನಾ ಹೋದ್ನಿ ತಿಕ್ಕ ನನಗ ಹಳ್ಳಿ ಡಮಾರ ಅಂತೇಳಿ ಅಲ್ಲಿ ಹೆಸರಾಕೈತಿ. ನಾನು ನಿನ್ನ ಕರ್ಕೊಂಡ್ ಹೋಗಕ ರೆಡಿ ಇಲ್ಲ. ನಾ ಒಬ್ಬ ಹೋಗ್ಬೇಕಾಯ್ತಿ ಅಲ್ಲಿ. ನೀ ಎಲ್ಲಾರ ಪಾದ ಪೂಜೆ ಅದು ನಡೆಯಂಗಿಲ್ಲ. ನಾ ಬರ್ತಕ 3 ತಿಂಗಳ ಕಾಯ ಆಮೇಲೆ ಬರ್ತೇನ. ರೀ ನಮ್ಮ ಅಪ್ಪ ನಿಮ್ಮನ್ನ 3 ನಿಮಿಷ ಬಿಟ್ಟು ಇರ್ಬೇಡ ಅಂತ ಹೇಳೇನ್ರಿ. ಗಂಡನ್ ಬಿಟ್ಟು ದೂರ ಆಗ್ಬೇಡ ಅಂತ ಹೇಳೇನ್ರಿ. ನಾನು ಬರಾಕಿನ ರೀ ಅಲ್ಲೇ ಪಾದ ಪೂಜೆ ಮಾಡಿ ನಿಮ್ ಕೂಡ ನಾ ಅಲ್ಲೇ ಇರ್ತೇನ್ರಿ. ನಾ ಈ ಮನ್ಯಾಗ ಇರಂಗಿಲ್ರಿ. ನೀವು ಆಗಿಂದ ಈ ಮನ್ಯಾಗ ಸಂಸಾರ ಹೆಂಗ್ ಮಾಡ್ಬೇಕ್ರಿ ನನಗ್ ಒಟ್ಟ ಆಗಂಗಿಲ್ರಿ ನಿಮ್ಮನ್ನ ಬಿಟ್ಟಿರೋದ. ಏ ಈಗ ನಾ ಹೋಗ್ಲಿಕ್ಕಂದ್ರ ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ನನಗ. ಅಕಸ್ಮಾತ್ ನಾ ಹೋಗ್ಲಿಕ್ಕಂದ್ರ ಆ ಪಗಾರ ನಂಗೆ ಸಿಗಂಗಿಲ್ಲ. ನಾಳೆ ನಮ್ಮ ಹುಟ್ಟು ಮಗಳಿಗೆ ಪಗಾರ ಬೇಕಲ್ಲ. ನಿನಗ ಬಂಗಾರ ನೆಕ್ಲೇಸ್ ಮಾಡಿಸ್ತೇನೆ. ನಾಳೆ ನಮ್ಮ ಜೀವನಕ್ಕ ಎಲ್ಲಾ ರೊಕ್ಕ ಹಣ ಬೇಕು ನಮಗ. ನೋಡು ನಾಳೆ 3 ತಿಂಗಳು ಮುಗಿದು ಬಂದಿಂದ ನನ್ನ ಪಾದ ಪೂಜೆ ಮಾಡುದು ಎಲ್ಲ ನನಗೆ ಇರೋದಿತ್ತ. ಅಟ್ಯಾಕ್ ವಿಚಾರ ಮಾಡಕತ್ತೀನಿ. ನಮ್ಮ ಹುಟ್ಟು ಮಕ್ಕಳಿಗೆ ವಿಚಾರ ಮಾಡಕತ್ತೀರೇನ್ರಿ? 3 ತಿಂಗಳದ ಒಮ್ಮೆ ಪೂಜೆ ಮಾಡಿ ಕಳಿಸ್ತಾನ ಕುಂಡ್ರಿ. ಏ ಅದೇನ್ ಮಾಡ್ಬೇಕು ದೊಡ್ಡ ಮಾಡಿ ಮುಗಿಸ. ಅರ್ಜೆಂಟಾಗಿ ಬಸ್ ಹೋಗತ್ತೇಳಿ ನಾ ಹೋಗ್ಬೇಕೀಗ. ಕುಂಡ್ರಿ ಮಾಡ್ತೇನೆ. ಕಾಲಿಲ್ರಿದ್ರ ನಾ ಹಿಂಗ ದಿನ ನಿಮ್ಗೆ ಪೂಜೆ ಮಾಡ್ತೀನ್ರಿ. ನೀವು 3 ತಿಂಗಳು ಆದ್ರ ನಾ ಹೆಂಗ್ ಮಾಡ್ರಿ ನಿನ್ನ ಮದುವೆ ಆಗನ ತಿಳ್ಕೊಂಡ ಮನ್ಯಾಗ ಕೂತ್ರ ಮಣ್ಣು ತಿನ್ಬೇಕಾಗತ್ನ. ಪಾಡ ಹತ್ತಡ್ರಿ ಚಲೋ ನೌಕರಿ ಹಿಡ್ಕೊಂಡ್ ಕೂತ್ರಿ ಹೇಳಿ ನೀವು. ನಾ ಜೀವನ ಮಾಡಕ್ ರೊಕ್ಕ ಬೇಕೋ ಬೇಡ ನಮಗ? ನಂಗ್ ರೊಕ್ಕ ರೂಪಾಯಿ ಬೇಕಾಗಿಲ್ರಿ. ನೀವು ಪಾದ ಪೂಜೆ ಮಾಡೋದು ನೀವು ಬೇಕ್ರಿ ನನಗ. ಏ ಪಾದ ಪೂಜೆ ಎಲ್ಲಿದ್ ಮಾಡ್ತಿ? ಪಾದ ಪೂಜೆ ದಿವ್ಸ ಪಾದ ಪೂಜೆ ಮಾಡ್ಕೊತ ಕೂತಿ ಅಂದ್ರ ಹಿಂಗ ಕುಂದ್ರದಾಕೈತ್ನ. ಹೋಗ್ರಿ ರೊಕ್ಕ ತಗೊಂಬರಿ ಬಾಳಟ. ನಾಯಿ ಹುಟ್ಟು ಮಕ್ಕಳಿಗೆ ಸಾಲಿ ಕಲ್ಸುದು ಮದ್ವಿ ಗಾತಿ ಹಿಡ್ತೈತ್ರಿ ನಿಮ್ದು ಕರೇನರಿ. ಹೋಗಿ ಬರ್ರಿ. ಹೋಗಿ ನಿನ್ನ ತಕ್ಕಿನ ಮದುವೆ ಆಯ್ತನ. ನನಗ್ ಬುದ್ಧಿ ಇಲ್ಲ ಮೊದಲ. ನಿಮ್ಮ ಅಪ್ಪ ನನ್ನ ಮಗಳು ಚಲೋದಾಳು ಮದುವೆ ಆಗತ್ತೇಳಿ ನನಗ ಇದನ್ನ ಮಾಡಿದ. ನಿನ್ನಂತ ಮಳೆ ಹೆಂಗಸ ನನಗ್ ಗಂಟ್ ಹಾಕಿದ. ಆದ್ರ ನೀ ಹಿಂತಾಕಿದೆ ಅಂತ ನಾ ತಿಳ್ಕೊಂಡಿದಿಲ್ಲ. ಆದ್ರ ಹೋಗಿ ನಿನ್ನಂತ ಮಬ್ಬನ ಮದುವೆ ಆಯ್ತನ. ಗಪ್ರಿ ಒದ್ರ ಬ್ಯಾಡ್ರಿ ನೀವು. ಒದ್ರು ಬಡ್ತಿಗೆ ಏನ ಕಡ್ಡಿ ಟೇಬಿ ಮರ್ತ್ ಬಂದೇನ್ರಿ. ಕಡ್ಡಿ ಟೇಬಿ ತರ್ತೇನ್ರಿ. ಏನೇನ ಮರ್ತ್ ಬರ್ತಿ ಬಾ ತಂದೆ ಎಲ್ಲೇ ತುರ್ಕ. ಹೋಗಿ ಹಿಂತಾಕಿನ ಮದುವೆ ಆಯ್ತು ನೋಡ್ನ. ಇವ್ರ ಅಪ್ಪ ದೊಡ್ಡ ಕೋಟ್ಯಾಧೀಶ್ವರ ತೂರಾಗ ನನ್ನ ಮಗಳು ಹಂತಾಗಿದ್ದಾಳು ಹಿಂತಾಗಿದ್ದಾಳು ಅಂತ ಹೇಳಿದ. ಈಗ ನೋಡ್ರ ಉದ್ಕಡಿ ತುರ್ಕೋದಾಗ ಜಾಗ ಗೊತ್ತಿಲ್ಲಕ್ಕೆ. ಈಗ ಇನ್ನೆಲ್ಲಿ ತಂದು ತುರುಕ್ತಾಳು ಏನ್ ಮಾಡ್ತಾಳು. ಹೋಗಿ ಅವನು ಹಿತ್ತಾಕಿನ ಮದುವೆ ಆಯ್ತನ.
ಸಾಕಾಗೋತ್ ಮಾರಾಯ ನನಗ್ ನೌಕರಿ ಹೋಗಾವು ಇದ ಹಣೆ ಬರ ಮನಿಗ್ ಬಂದ್ ಕೂಡಲೇ ಇದ ಹಣೆ ಬರ ಇದ್ನ್ಯಾಕ್ ತಂದೆ ಇದನ್ನ ಯಾಕಂದ್ರ ರೀ ಇನ್ 3 ತಿಂಗಳು ಹಾಕಿರ್ ನೀವು 3 ತಿಂಗಳು ಒಮ್ಮೆ ಪೂಜೆ ಮಾಡಿ ಕಳಿಸ್ತೇನೆ 3 ತಿಂಗಳೊಮ್ಮೆ ಪೂಜೆ ಮಾಡಕ್ಕೆ ಹ್ಞೂನ್ರಿ. ಇಲ್ಲಿ ಮಾಡಬೇಡ ಡೈರೆಕ್ಟ್ ತಲೆ ಮೇಲೆ ಸುರಿ ಬಿಡ ಜಳಕ ಮಾಡಿ ಹೋಗಿ ಬಿಡ್ತಾನ ಹ್ಞೂನ್ರಿ ನೀವ್ ಹೇಳುದು ಬರೋಬರಿ ಐತ್ರಿ ತಲಿ ಮ್ಯಾಲ ಸುರುತ್ತೇನ್ರಿ ಸುರುವೆ ಕುಕ್ಮ ಬಂಡಾರ ಎಲ್ಲಾ ಕಡೆ ಗೋಸ್ತೇನ್ರಿ ಏ ಮಳ್ಳ ಅಲ್ಲಿ ಹೋಗಾಗ ರಗಡ ಹೊಳಿ ಇರ್ತಾವ ಅಲ್ಲೇ ಮನಿಗ್ ಹೋಗ್ಕೊನ್ನ ಇದ್ಯಾಳಕ್ ಬೇಕು ತೆಗೆದು ಒಳಗಿಡ ಹೋಗ ಅಲ್ಲಿ ಹೊಳ್ಯಾಗ ಮುಳುಗ್ತಿರೇನ ಅಲ್ಲೇ ಮನಿಗ್ ಹೋಗ್ಕೊನ ಹೋಗನ ಮುನಿಗ್ ದಾಂಡಿಗೆ ಬರ್ತಿರ್ಲ ಆ ಕುಕ್ಮ ಬಂಡಾರ ಹೋಗಿತೇನ್ರಿ ಏ ಅಲ್ಲಿ ರಗಡ ಮಂದಿ ಇರ್ತಾರ ಕೂಕ್ಮಾ ಬಂಡಾರ ಯಾಕ ನೀವ್ ಹೋದ್ ಒಳಗಿಡ ಹೋಗದನ ಹೋಲ್ರಿ ಹೋಗ ಏ ನೀನ ಹೋಗು ಟೈಮ್ದಾಗ ಇಂತ ಇದನ್ನ ಮಾಡ್ತೀನಿ ನನಗ ಹೋಗ್ಕೊಂಡ್ ತಗೋಣ ನಮಸ್ಕಾರ ರೀ ಅಪ್ಪ. ನಮಸ್ಕಾರಪ್ಪ. ಯಾಕಪ್ಪ ಹಿಂಗ ಬಂದಿ? ಏನಿಲ್ರಿ ಅಜ್ಜಾರ, ನನಗೂ ಸಂಸಾರ ವಜ್ಜೆ ಆಗೈತಿ. ಅದಕ್ಕಾಗಿ ನಿಮ್ಮ ಮಠಕ್ಕೆ ಬಂದನ್ರಿ. ನನಗ ಸನ್ಯಾಸ ಆಗ್ಬೇಕಂತ ಮಾಡೀನಿ, ದೀಕ್ಷೆ ಕೊಡ್ರಿ ನನಗೂ. ಏನಪ್ಪ ಸಂಸಾರ ವಜ್ಜಾಗೈತಿ, ವೈರಾಗ್ಯ ದೀಕ್ಷಾ ತಗೋಬೇಕಂತಿ ತಮ್ಮ. ಮಠಕ್ಕೆ ಬಂದವ್ರಿಗೆ ಬ್ಯಾಡ ಅಂತ ಕಳಿಸಂಗಿಲ್ಲ ಭಗವಂತ. ಯಾಕಂದ್ರೆ ಇದು ಧರ್ಮದ ಗುಡಿ, ಇಲ್ಲಿ ಜಾತಿ ಇಲ್ಲ, ಭೇದ ಇಲ್ಲ, ಯಾವುದೂ ಇಲ್ಲ. ಆದ್ರೆ ಈ ಮಠಕ್ಕೆ ಬಂದಿಯಲ್ಲ, ಬಹಳ ಸಂತೋಷ. ಆದ್ರ ಮಠದ ನೇಮ ರೀತಿ ಹೇಳ್ತಾನೆ ತಿಳ್ಕೊ. ಹೇಳ್ರಿಪ್ಪ, ಮಾಡ್ತಾನಲ್ಲ. ಏನಿಲ್ಲ, ಮೂಡಲ ಹರಿಯುವುದಕ್ಕಿಂತ ಮುಂಚೆ ಎಳಬೇಕ. ಬಾವಿಗೆ ಹೋಗಿ ಸ್ನಾನ ಮಾಡಿ ಇಲ್ಲಿ ಐತೆ ನೋಡು ಕೊಡ ತಗೋದಿಲ್ಲಿ ಇದ್ರಿ ನೋಡಪ್ಪ. ಹರೆ ಹೊತ್ತಲೆ ಎದ್ದ 60 ಕೊಡ ನೀರ ಹೂವಿನ ಗಿಡಗಳಿಗೆ ಹಾಕಬೇಕು. ಆಮ್ಯಾಲ ಬಂದ ಭಗವಂತನ ಗುಡಿ ಎಲ್ಲ ಕಸ ಹೊಡಿಬೇಕ. ಕಸ ಹೊಡೆದ ಪೂಜೆ ಮಾಡಿ ಇಲ್ಲಿ ಐತಲ್ಲಿ ಜೋಳಿಗೆ ತಗೋಬೇಕ. ಈ ಜೋಳಿಗೆ ತಗೊಂಡ ಕಜ್ಜಾಯ ಭಿಕ್ಷಾ ಬೇಡ್ಕೊಂಡ ಬರ್ಬೇಕು. ಊರೆಲ್ಲ ತಿರುಗಾಡಿ ಭಕ್ತರು ಕೊಟ್ಟಿದ್ದನ ಭಗವಂತ ಕೊಟ್ಟ ಪ್ರಸಾದ ಅಂತ ಸೇವನೆ ಮಾಡ್ಬೇಕ. ಇದು ನಿನ್ನಿಂದ ಸಾಧ್ಯ ಆಕೈತೆ? ಅಜ್ಜಾರ, ಈ ಮಠದಾಗ ಇಷ್ಟು ನೇಮ್ ಐತ್ರಿ. ಅಲ್ರಿ ಅಜ್ಜಾರ, ಮುಂಜಾನೆ ನೆಸಕನೆ ಎದ್ದ ಜಳಕ ಮಾಡ್ಬೇಕ್ರಿ, 60 ಕೂಡ ನೀರ್ ತರಬೇಕ್ರಿ, ಇದೆಲ್ಲಾ ಕಸ ಹೊಡಿಬೇಕ್ರಿ, ಈ ದೇವ್ರಿಗೆ ನೀರ್ ಹಾಕ್ಬೇಕ್ರಿ. ನನ್ನ ಕೈಲಿ ಆಗೋದಿಲ್ರಿ ಅಜ್ಜಾರ. ನಾ 9 ಗಂಟೆಗೆ ಹೇಳ್ತೇನ್ರಿ. ಎದ್ದ ನಾನು ಹೆಂಡತಿ ಸಂಡಾಸರಿಗೆ ನಾನು ಕೈಯಾಗ ಕೊಡ್ತಾಳ್ರಿ. ಮತ್ತೆ ಹೋಗಿ ಬಂದ್ರಿ ಬಚ್ಚರ್ ನೀರ್ ಹಾಕಿ ಇಡ್ತಾಳ್ರಿ. ಹಿಂಗ ತೆಗದ ಹಿಂಗ ಚರಿ ತೆಗಿ ಇಟ್ಟವಲ್ರಿ ನಾ. ಇದೇನ್ ಆಗೋದ್ರಿ ಅಜ್ಜಾರ. ನನಗ ಇಷ್ಟು ಸನ್ಯಾಸಿ ಒಳಗೆ ಇಟ್ಟು ಸುಖ ಆತಿತ್ ಮಾಡಿನ್ರಿ. ಇಷ್ಟು ಕಷ್ಟ ತಿಳ್ಕೊಂಡ್ರಿಕಲ್ರಿ ಅಜ್ಜಾರನ. ತಮ್ಮ, ನೀ ತಿಳ್ಕೊಂಡು ಜೀವನ ಮಾಡೋ ರೀತಿನ ಬ್ಯಾರಿ. ಹೆಂಡತಿ ನಮ್ಮ ಮನಿ ದಾಸಿ, ನನ್ನ ಕಾಮದ ಭೋಗದ ವಸ್ತು, ನಾ ಹೇಳ್ದಂಗೆ ಕೇಳ್ಕೊಂಡು ಹೋಗತ್ತೆ ಅಂತ ಗಂಡಸನ್ನು ದರ್ಬಾರಕಿ ಮೇಲೆ ದಬ್ಬಾಳಿಕೆ ಮಾಡಕತ್ತೇದಿ. ಹೆಣ್ಣು ಜಗದ ಕಣ್ಣ. ಹೆಣ್ಣ ಮಡಸಿ ತಿರುಗಿ ನಿತ್ತಳಂದ್ರ ಸೃಷ್ಟಿಕರ್ತನಾದ ಮಹಾದೇವಸ ಆಕೆಗೆ ಬೆಕ್ಕಿ ಸಲಾಂ ಹೊಡಿತಾರ. ಆಕೆ ಹೇಳ್ದಂಗೆ ಕೇಳ್ಕೊಂಡು ಜೀವನ ಮಾಡೋದು ಬಿಟ್ಟ ಮಠಕ್ ಹೋದ್ರ ಸುಖ ಇರ್ತೈತೆ ಅಂತ ತಿಳ್ಕೊಂಡಿ. ಇದು ಒಂದ ಮಠ ಅಲ್ಲ, ಜಗತ್ತಿನಾಗ ಎಷ್ಟು ಮಠ ಮಂದಿರಗಳದಾವಲ್ಲ, ಅಲ್ಲಿ ಕಾಯಕ ನಡೆದ್ರನ ಕಜ್ಜಾಯ. ಇರ್ಲಿಕ್ಕಂದ್ರ ನೀರು ಕುಡಿದು ಭಗವಂತ ನಿನಗತಿ ಅಂತ ಸುಮ್ಮ ಮಾಡ್ಕೊಂಡು ಬಿಡೋದು. ಹಂಗೈತಿ ಸನ್ಯಾಸತ್ವದಾಗ. ಯಾವ್ದು ಮಾಡವ? ಸಂಸಾರ ಮಾಡವೋ ಅಥವಾ ಸನ್ಯಾಸತ್ವ ಸ್ವೀಕರಿಸವೋ? ಬ್ಯಾಡ್ರಿ ಅಜ್ಜಾರ, ಈ ಸನ್ಯಾಸಿ ವೇಷ ಬ್ಯಾಡ್ರಿ. ನನಗ ನಾ ಸಂಸಾರ ಮಾಡ್ತೇನ್ರಿ. ಇಲ್ಲಿ ಸುಖ ಒಟ ಇಲ್ಲಡ್ರಿ. ಬ್ಯಾಡ್ರಿ ಅಜ್ಜಾರ, ನಾ ಹೊಕ್ಕನ್ರಿ. ನಾನು ಏತಿ ಒದಿಲಿ ಬಡಿಲಿ, ನಾನು ಏತಿ ನನ್ ಗತಿರಿ. ಬ್ಯಾಡ್ರಿ ಅಜ್ಜಾರ, ಕೊಂಡ್ರಿ ಮಠಕ್ ಬಂದ್ ಹಂಗ ಹೋಗಬೇಡ. ಈಗ ಊರಾಗ ತಿರುಗಾಡಿ ಕಜ್ಜಾಯಿ ಮಾಡ್ಕೊಂಡ್ ಬಂದಂಗ್ ನೋಡಿ. ಇಲ್ಲಿ ಭಕ್ತ ಕೊಟ್ಟಾರ ಪ್ರಸಾದ ತಗೋ, ಇದೆ ಅಜ್ಜಾರ. ಮಾಡ. ಅಜ್ಜಾರ, ಇಂತ ಕಟಕ್ ರೊಟ್ಟಿ ತಿನ್ರಿ. ನಾನು ಏತಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ತಾಟ್ ಹಚ್ಚಿ ಮುಂದಿಟ್ಟಾರ. ನಾ ಹಿತ್ತ ತಿನ್ಲಿತ್ತ ಹಿಂತಿ ಮಗ ಕುದ್ರ ತಾಟ್ನ. ಅಜ್ಜಾರ, ಇಂತ ಕಟಕ್ ರೊಟ್ಟಿ ಆಗಲ್ರಿ ನನಗ. ಅಜ್ಜಾರ, ನೀವು ತಿನ್ರಿ. ನಾನು ಹೇಳ್ತೀನ, ನನ್ನ ಪಾಡ ನಾವು ಹೇಳ್ತಿ ಮನಿಗೆ ಹೋಗ್ಕೊಂಡ್ರ.
ಕಪ್ಪದ ಗುಡ್ಡ ಇಲ್ಲಿಂದ ನೋಡಾಕ ಬಾಳ ಚಂದ ಐತಿ. ಆ ಗುಡ್ಡದಾಗ ಹೋಗಿ ನಿತ್ತಾಗ ಗೊತ್ತಾಕೈತಿ ಅಲ್ಲಿ ಕಂಟೆಟ್ಟದಾವು, ಕಲ್ಲೆಟ್ಟದಾವು, ಕಾಡ ಮೃಗಗಳು ಎಟ್ಟದಾವು, ವಿಷ ಜಂತಿ ಎಷ್ಟದಾವು ಅನ್ನೋದು ಅಲ್ಲಿ ಹೋದವ್ರಿಗೆ ಗೊತ್ತಾಕೈತಿ. ದೂರಿಂದ ನೋಡವ್ರಿಗೆ ಸನ್ನೆಸತ್ವ ಜೀವನ ಬಹಳ ಚಲೋ ಐತಿ. ಸಂಸಾರ ಗೆದಿಯಬಹುದು, ಆದರೆ ಸನ್ಯಾಸತ್ವ ಗೆದಿಕ ಸಾಧ್ಯವಿಲ್ಲ. ಜಗತ್ ಏನಂತರೂ ಒಂದ್ ಅನ್ನತಾರ ಜನ, ಆದ್ರ ಮನ್ಯಾಗ ಹೇಂತಿ ಅನ್ನೋದು ನಿನ್ನ ಒಳ್ಳೇದ ಕಟ್ಟಾಳ, ನಿನ್ನ ಒಳ್ಳೇದ ಬಯಸ್ತಾಳ. ಅದನ್ನ ತಪ್ಪತ್ತಿ ತಿಳ್ಕೊಂಡ ಬಂದಿಯಲ್ಲ, ಹರಿದ ಜೀವ ನಿನ್ಗೋಸ್ಕರ ದಾರಿ ಕಾಯಕತೈತಿ. ಸಂಸಾರ ಮಾಡೋ ಹೋಗ. ಆಯ್ತು ರೀ ಅಚ್ಚಾರ, ಹಂಗಾದ್ರ ನನಗ ಆಶೀರ್ವಾದ ಮಾಡ್ರಿ, ಕಾಮ್ಗೆ ಇದ್ದಿದ್ರಿ ಜೀವನ ಮಾಡೋಂಗ. ಹೋಗ್, ಎಲ್ಲಾ ಒಳ್ಳೇದಾಕೈತಿ. ಸಂಸಾರ ಅನ್ನೋದು ಮಹಾಸಾಗರ ಹೊಳಿ ಇದ್ದಂಗ. ಸಂಸಾರಕ ಬ್ರಹ್ಮಂಜಾನ, ಸಂಸಾರಕ ವಿಷ್ಣು ನಡಿಗ್ಯಾನ, ಸಂಸಾರಕ ಶಿವ ಕಾಡು ಸೇರ್ಯಾನ. ಅಂದ ಬಳಕೆ ನೀ ಮಠ ಸೇರುದಿನ ಬಾ. ಎಲ್ಲಾ ಒಳ್ಳೇದಕ್ಕೈತಿ. ಹೋಗ್. ಏನ್ ಮಾಡ್ಲವ್ವ, ನಿನ್ನಿಂದ ಜಳಕ್ಕಿಲ್ಲ, ನನ್ ಗಂಡಂದ ಹರ್ಯಾಗ್ಯದ ಪಾದ ಪೂಜೆ ಮಾಡ್ತೀನಿ, ಹೊಟ್ಟಿಗೆ ಕೂಳಿಲ್ಲ, ಕಣ್ಣಿಗೆ ನಿದ್ದಿಲ್ಲ, ಹೆಂಗಿರುದವ್ವ ಈ ಹಾಳ್ ಮನ್ಯಾಗ ನನ್ ಗಂಡನ್ ಬಿಟ್ಟು. ಇನ್ ಯಾವಾಗ ಬರ್ತಾನೋ ಯಾವಾಗಿಲ್ಲ, 3 ತಿಂಗಳು ನಾ ಬರಂಗಿಲ್ಲ ಅನ್ಕತಕ್ಕ ಹೆಂಗ್ ಗೊತ್ತಾಕ್ಲಿವ್ವನ. ಒಂದ್ ಅನು ತಡಕಿಲ್ದ ಹೋಗ್ಯಾನು, ಎಲ್ಲಿ ಹೋಗ್ಯಾನು ಏನ್ ಸುದ್ದಿಯೋ. ಶಿವ, ಅಯ್ಯಯ್ಯ, ಈಕಿಗೆ ಏನಾಗೈತಿ? ಈಕಿ ಯಾಕಳಾಗತ್ತಾಳ ಈಕಿ? ರುಕ್ಮಕ್ಕ ಏನ್ ಮಾಡ್ಲವ್ವ? ಏನಾತ? ಬಾ ತಂಗಿ. ಏನ್ ಚೋಳಾಗಿಲ್ಲ ಕಡಸ್ಕೊಂಡೆ? ಎಲ್ಲಿ ಚೋಳವ್ವ, ಗಾತಾತ ತಂಗಿ ಗಾತಾತ. ಏನ್ ಮಾಡ್ಲಿ, ನನ್ನ ಗಂಡ ಡ್ಯೂಟಿ ಮ್ಯಾಲ ಹೋಗ್ಯಾನ, 3 ತಿಂಗಳು ಬರಂಗಿಲ್ಲ. ನಾ ಇನ್ ಹೆಂಗಿರ್ಬೇಕು ಇಲ್ಲಿ? ನಾ ಯಾರು ನೋಡಿ ಹೊತ್ತಗಳಿಲ್ಲಿ ದಿನ ಎದ್ದು ಹರ್ಯಾಗ ಎದ್ದು ಪಾದ ಪೂಜೆ ಮಾಡಿ ಕಳಿಸ್ತೀನಿ ಅವ್ವ ನನ್ನ ಗಂಡನ. ಇನ್ ಹೆಂಗ್ ಮಾಡ್ಲಿ? ನಾನು ಹೊಟ್ಟಿ ಕೂಳಿಲ್ಲ, ಒಂದ್ ಹನಿ ನೀರ್ ಕುಡ್ದಿಲ್ಲ, ನನ್ಗೇನ್ ಆಗುದಿಲ್ಲ ಅವ್ವ. ಹೆಂಗಿರ್ಬೇಕು ಹೇಳ್ರ ಅದಕ್ಕ? ಒಂದು ಮಾತು ಹೇಳೇನ? ಏನ್ ಯಾವ ಹೇಳ್ತಂಗಿ? ಹಂಗಲ್ಲ, ಮನ್ಯಾಗ ಗಂಡಿಲ್ಲತ್ ಹೇಳಿ ಗಂಡನ ಪಾದ ಪೂಜೆ ಮಾಡ್ಲತ್ ಹೇಳಿ ಹಿಂಗ ಕುಳ್ಳ ನೀರ ಬಿಟ್ಟು ಕೂತ್ರ ನಿನ್ ಗಂಡ ಹೊಳಿ ಬರೋದ್ರಾಗ ನೀನ್ ಫೋಟೋ ಪೂಜೆ ಮಾಡೋದಾಕೈತಿ. ಹೆಂಗ್ ತಂಗಿ, ನನ್ಗೇನ್ ಹೇಳ್ರು ಸಮಾಧಾನ ಇಲ್ಲವ. ನಾ ಹೆಂಗ್ ಮಾಡ್ಲಿ? ಏನಾರ ಒಂದಿಟ್ಟು ಹೇಳಿ ತಲೆಯಾಗಿಂದ ಇಳಿಸವ್ವ. ಒಟ್ಟ ಏನು ಮಾಡಕ್ ಹೋಗ್ಬೇಡ, ಒಂದಿಟ ಶಾನೆ ಆಗ. ನಮ್ಮಂತವ್ರನ್ನ ಕೇಳ್ಬೇಕ, ಆಜು ಬಾಜು ಇದ್ದವ್ರನ್ನ ಒಂದಿಟ್ಟು ಕರ್ದು ಕೇಳ್ಬೇಕ ಹೆಂಗ ಏನಂತ ಹೇಳಿ. ಒಬ್ಬಾಕಿ ಕೂತ್ ಅಳಾಕತ್ರ ಏನ್ ಮಾಡ್ಲಿ ತಂಗಿ? ಮತ್ತ ಅವರ ಹೋದ, ನನ್ಗೆ ಯಾರು ಹೇಳೋರ್ದಾರ ಮನ್ಯಾಗ? ಮತ್ತಾಬ್ರದಾರ. ಈಗ ಕೇಳಿಲಿ, ನೀವ್ ತಗದ ಮಾಡ. ಏನ್ ಮಾಡ್ಲಿ ತಂಗಿ? ಎದ್ದ ಚಟ್ಟನ ಜಳಕ ಮಾಡಿ ಗಂಡನ ಪೂಜೆ ಮಾಡ. ಏನ ಆಮೇಲಿಕ್ರ ಏನಾತು? ಮನ್ಯಾಗ ಒಂದೊಂದ್ ಫೋಟೋ ಐತೆ ಇಲ್ಲ? ಫೋಟೋ ಐತೆ ತಂಗಿ ಮನ್ಯಾಗ. ಆ ಫೋಟೋ ಪೂಜೆ ಮಾಡಿ ಹುಚ್ಚಿ. ಫೋಟೋ ಪೂಜೆ ಮಾಡ್ಲ ತಂಗಿ? ಫೋಟೋ ಪೂಜೆ ಮಾಡುದೇನ ಗಂಡನ ಪೂಜೆ ಮಾಡುದ? ನಿನ್ ಗಂಡನ ಫೋಟೋ ಇಲ್ಲ ಅದ? ನನ್ ಗಂಡಂದ ಐತಿ. ಫೋಟೋ ಪೂಜೆ ಮಾಡ, ಫೋಟೋ ಪೂಜೆ ಮಾಡಿ ಕಮ್ಗ ಊಟ ಮಾಡ. ನಿನ್ ಬಾಯಾಗ ಮಣ್ಣು ಬೀಳಿ 2-3 ದಿನ ಆತು, ಊಟದ ಕೂತಾನಿ. ನಾನು ಬಾಯಾಗ ಮಣ್ಣು ಬೀಳಿಸ್ತೆ? ಬಂದ್ ಹೇಳ್ಬೇಕಲ್ಲ, ಇಟ್ಟೆಲ್ಲ ನನ್ ಗಂಡನ ಪೂಜೆ ಮಾಡ್ತೀನಿ ಫೋಟೋ. ನನಗೊಂದ್ ಮಾತಿ ಕರ್ದು ಕೇಳಿದ್ರೆ ಹೇಳ್ತೀನಿ. ನಂದ ಸಂಸಾರ ನನಗ್ ತಿಳಿವಾತ. ಅವಂಗಟ್ಟು ಒದ್ರಾಡಿದಕ್ ನೀ ಮಾಡ್ ನಾವ್ ಆದಾವ ಏನ ಪತ್ತೆ ಇಲ್ಲ. ಇವ ಏನ್ ಮಾಡ್ತೀವ? ನನ್ ಗಂಡ ಏನ್ ಡ್ಯೂಟಿ 3 ತಿಂಗಳು ಬರಂಗಿಲ್ಲ ಅಂತ ಹೇಳ ನೋಡ್, ನನ್ ಕೈ ಕಾಲ್ನ ಆಡ್ವಾಲು ತಂಗಿ. ಈಗೇನ್ ಮಾಡಕ್ ಹೋಗ್ಬೇಡ, ಎದ್ ಹೋಗು, ಎದ್ ಹೋಗಿ ಫೋಟೋ ಪೂಜೆ ಮಾಡ್ಕೊಂಡು ಊಟ ಮಾಡ. ಆತಾಳವ, ಫೋಟೋ ಪೂಜೆ ಮಾಡ್ತಾನ ಹಂಗಾರ ನನ್ ಗಂಡಂದ. ನೀ ಹೇಳ್ದಂಗ ಕೇಳ್ತಾನ. ಮಾಡಿ ಹುಚ್ಚಿ ಅಳ್ಕೊತ್ ಕೂತಾಳ ಸುಳ್ಳ. ತಂಗಿ ಬಾ, ಚಾರ ಮಾಡ್ತಾನ. ದನಗಳಿಗೆ ಮೇವ್ ತರ್ಬೇಕು ಹೋಗಿ. ಅವ ನಿಮ್ಮನ ಹೋದವ ಏನ 3 ದಿನ ಆದ್ರ ಪತ್ಯ ಇಲ್ಲ. ಹೋಗಿ ದನಗಳಿಗೆ ಮೇವ್ ತರ್ತನು. ಕ್ಯಾಟ ಬಿಸಿಲ್ ಐತಿ ನೋಡಿಲಿ, ಶರ್ಗ ಸುತ್ಕೊಂಡ್ ಬಂದಾನಿ. ಹೊರಗ್ ಹೋಗಿ ರಗಡ್ ಆಗೈತಿ. ಹೋಗಿ ನೀ ಊಟ ಮಾಡು ಹೋಗಿ. ಹೋಗಿ ಹಂಗಾರ ತಂಗಿ ಹೋಗ್ತಾನ. ರಾಧವ ದೇವ್ರಾಗಿ ಬಂದಳು ನನ್ನ ಮನಿಗೆ. ನಿನ್ನೆ ಊಟ ಬಿಟ್ಟು ಕೂತಿದ್ದೆ.
ಬಂದ ಹೇಳಿ ಎಲ್ಲಾ ಹೇಳಿ ಹೋತ್ ನೋಡು ಪಾಪ ನಿನ್ ಗಂಡನ್ ಫೋಟೋ ಪೂಜೆ ಮಾಡತ್ತಂದ ನಿನ್ ಗಂಡನ್ ಫೋಟೋ ಪೂಜೆ ಮಾಡ್ತಾನು ಒಳಗ್ ಹೋಗಿ ಊಟ ಮಾಡ್ತಾನು. ಅವ್ವ ನನ್ನ ಗಂಡನ್ ಹನಿಗೆ ನೀರನ ಹೊತ್ತಾಲು ಬ್ಯಾಡಾಗ ಕುರ್ಚಿಯನ್ನ ಜಕ್ಕೋತ ನೀ ಕಾಡಿ. ಈಗ ಬರೋಬರಿ ಆತ್ ನೋಡಿ ಅವ್ವ ನೆಲಕ್ ಆತ್ ಬಿಡುವಾತ ಫೋಟೋ. ಈಗಟ ರಾಧಾ ಕೇಳು ಮನಿಗ್ ಶಾಂತಿ ಆದಂಗ ಆತ್ ನೋಡಿ ಅವ್ವ. ನನ್ಗೊಟ್ಟ ಹೊಟ್ಯಾಗ ಕೆಂಜ ಕಡ್ದಂಗ ಆಗ್ತಿತ್ತು. ಸುಳ್ಳ ಉಪವಾಸ ಬಿದ್ದಿ ನೋಡ್ ನಾನು ನಿನ್ನಿಂದ ಪಾಡತ್ತಾಕಿ ದೇವ್ರಾಗಿ ಬಂದಳ ನನ್ನ ಮನಿಗೆ. ಹಿಂಗ ಪೂಜೆ ಮಾಡೋತ ಹೋಗ್ತಾನ. 3 ತಿಂಗಳಿಗೆ ಯಾರ ಬರುವಲ್ಲಕ್ಕ 6 ತಿಂಗಳಿಗೆ ಯಾರ ಬರುವಲ್ಲಕ್ಕ. ಯಾ ಮಠನೂ ಬೇಡ ಯಾ ಸನೇಶಿ ಬೇಡ ಕಾಮ್ಗ ಹಿಂದಿದ್ರಿ ಬಾಳೆ ಮಾಡ್ಯಾತ. ರಾಧಾ ರಾಧಾ ಯಾರು? ಹಾ ಬಂದ್ಯಾ? ಏನ್ ಊರ್ ಸಾಲಿಲ್ಲ ನೀನ್ ಹುಡುಕ್ಯಾಡುದ? ಎಲ್ಲೈತಿ ನಿನ್ನ ಮಠ? ಎಲ್ಲೈತಿ ನಿನ್ನ ಕ್ಯಾಮಿ ಏರಿಬಿ? ಆ ಏನ್ ಅದಕ್ಕೂ ಕೈ ಮುಗಿದು ಬಂದ್ಯಾ? ನೀ ಹೇಳಿದಂಗ ಮಠಕ್ ಕೈ ಮುಗಿದು ಬಾನ್ಯಾಳ. ಮಠಕ್ ಹೋಗುದ್ರಿನ ನೀ ಹೇಳಿದಂಗ ಕೆಲಸ ಮಾಡ್ತಾನು. ಒಟ್ಟ ಮನ್ಯಾಗ ಚಂದ ಇವ್ರು ನಾವೇನ ಇಬ್ರು ಕುಡ್ಸಿ ಈಗ ನಿನ್ ಏನು ನೋಡುದಿಲ್ಲ. ನೀನು ಜಗ ಬೇಡ, ಇಬ್ರು ಚಂದ ದನ ಮೆಸ್ಕೋತ ಬಾಳೆ ಮಾಡ್ಕೋತಿರುನು. ಅವ್ವ ಹಗಲ ರಾತ್ರಿ ಕೂತು ಒಯ್ಕೊಂಡ್ರ ಕೇಳಿಲ್ಲ ನನ್ನ ಮಾತ. ಮಠಕ್ ಹೋಗಿ ಕೈ ಮುಗಿದು ಬರೋಣ ಬುದ್ಧಿ ಬತ್ತಾನ? ಯಾಕಾಡಿ ಬೆಳಕಾಕತ್ಯೋ ಯಾಕಾಡಿ ದೈವ ತಗದೈತೋ ನಮ್ದ. ಇರ್ಲಿ ಹೆಂಗ್ರ ಇರುವತ್ತಕ್ಕ. ಅದಕ್ಕ ಹಿರಿಯರ್ ಹೇಳ್ಯಾರ ಹೊಲ್ದಾಗ ಜೋಡಿ ಎತ್ತ ಹೂಡತ್ ಹೇಳಿ. ಏನ ಗಂಡ ಹೆಂಡ್ರು ಬಾಳೆಕ್ ಏನ್ ಬೇಕಾದ ಜೋಡಿಲೆ ಮಾಡ್ಕೊಂಡ್ ತಿಂದ್ರನ ದಾಂಡಿಗೆ ಅನ್ನೋದು. ಬರ್ರಿ ಶಾನೆ ಆದಿರಿ. ಎಂದ್ ಊಟ ಮಾಡಿರಿ ಏನೋ? ನಡಿ ಮಳೆಗಾಲ ಬತ್ತು ಮನಿಗೆ ಸುಣ್ಣ ಅಂತೆಲ್ಲ ಕೆತ್ತೈತಿ. ಸುಣ್ಣ ಮಾಡ್ರಾತ. ಏ ಮನಿಗೆ ಸುಣ್ಣ ಮಾಡೋನು. ಈ ಪ್ಯಾಟಿಗೆ ಹೋಗಿ ಸುಣ್ಣ ತರಕ್ ಬರತಿ. ಅವ್ರ ಕುರ್ಚಿ ಎಸ್ಕೊಂಡ್ ಬರ್ತನಗಪ್ಪ ಹೋಗಿ. ಮನ್ಯಾಗ ಕುರ್ಚಿ ಇಲ್ಲ ಏನಿಲ್ಲ ಹಂಗ ಬಂದಾಳಿಕ್ಯೂ. ರುಕ್ಮಕ್ಕ ರುಕ್ಮಕ್ಕ ಏನಿಲ್ವಾ ಯಾಕ ಮನಿಗೆ ಎಟ್ಟ ಬಣ್ಣ ಹಚ್ಬೇಕಾಗೈತಿ. ಅದಕ್ಕಾಗಿ ಸ್ವಲ್ಪ ಕುರ್ಚಿ ಬೇಕಾಗಿತ್ತ ನಿಮ್ದ. ನನ್ ಗಂಡನ ಫೋಟೋ ಪೂಜೆ ಮಾಡ್ತಾನ ತಳಗ ನಿಂತ ನೆಲ್ಕಂಗಿಲ್ಲ ಮತ್ತ ನಾ ಕೊಡಂಗಿಲ್ಲ. ಮತ್ ಯಾರ ಅದಾರ ಹೋಗಿ ಇಸ್ಕೊಂಡ್ ಹೋಗ್ಯಪ್ಪ. ದೊಳಗೆ ಹಂಗ್ಯಾಕ್ ಮಾಡ್ತೀವ ನೀ? ಕೊಡ ನಾನೇನ್ ಅಥವಾ ಒಯ್ದಿಲ್ಲ. ನೀ ತಂದ್ ಕೊಡ್ತಾನ ಪೂಜೆ ತಂದ್ ನೋಡೋಣ. ನಾ ಹೊತ್ತು ಮನ ಹೊಡೆದ ತರ್ಬೇಕ್ ನೋಡ್ ಪೂಜೆ. ತರ್ತನವ ತರ್ತಿ ತರ್ತನ. ಹೋಯ್ ಹಂಗಾರ. ಸರಿ ಹಾಕೊಂಡ್ ಬಡ್ದಗೀತ್ ಮಾತ ತರ್ತನ ಮಾತ್ ತರ್ತನ ಪೂಜೆ ಟೈಮ್ ತರ್ತನ. ಮಾಡ್ತಿ ಮತ್ತ ನನ್ ಗಂಡನ ಪೂಜೆ ಮಾಡ್ತಾಕ ನಾ ಊಟ ಮಾಡಂಗಿಲ್ಲ ಬಾಯಾಗ ನೀರ್ ಹಾಕಂಗಿಲ್ಲ. ಛೇ ನಾನು ವಸ್ತಿ ಮೇಲೆ 3 ತಿಂಗಳು ಎಲ್ಲೂ ದವಕ್ ಹೋಗಬಾರ್ದು. ದಗದ ಮಾಡಿ ರಗಡ ಆಗೈತಿ. ಈಗಾರ 1 ವಾರ ಮನ್ಯಾಗ ರೆಸ್ಟ್ ತೊಗೊಂಡ್ರ ಆತ ನವನ ಸಾಕಾಗಿ ಹೋಯ್ತ. ಆರಾಮ್ ಮಕ್ಕೊಂಡ್ಬಿಡ್ತಾನ ನಾ. ಯಾರು ಬೇಕಾದ್ರ ಬಂದ್ ಎಬ್ಸ್ರಿ ಕೇಳುದಿಲ್ಲ ನಾ. ಏನು ಅಡಿಗೆ ಮನ್ಯಾನ ದಗದತ್ತು ಆತ. ಇನ್ನು ಪೂಜೆ ಮಾಡ್ತಾನು ಊಟ ಮಾಡ್ತಾನ. ಫೋಟೋದ ನೆನಪಾತ. ಹನಿ ಮ್ಯಾಲ ಮೂತಿ ಮ್ಯಾಲ ನೀರ್ ಬೀಳಲು. ನೀವು ನೋಡ್ದ ಕುರ್ಚಿ ಹೋದ್ ಹೊತ್ತು ಮನಗೊಡ್ದ ತರ್ತಾನ ಅಂದಿದ್ದ ತಂದ ಕೊಡ್ಲಿಲ್ಲ ಗಪ್. ಹಾ ಇಲ್ಲಿ ರಾಂಡ ರೀ ರೀ ಏ ಎದಕ್ಕೆ ಎಬ್ಸಾತಿದಿ? 8 ದಿವಸ ಹೇಳಂಗಿಲ್ಲನ. ಇನ್ ಹೊಟ್ಟೆ ಎಬ್ಸಾಕ್ ಹೋಗ್ಬೇಡ. ಆರಾಮ್ ಮಕ್ಕಳವನ. ನೀ ಏನ್ ಹೇಳ್ರಿ ಕೇಳುದಿಲ್ಲ. ರೀ 8 ದಿವಸ ಅಲ್ಲ 8 ತಿಂಗಳು ಮನ್ಕವ್ರ. ಯಾಕ ಒಂದ್ ಸ್ವಲ್ಪ 5 ನಿಮಿಷ ದಗದೈತಿ ಎದ್ದು ಬರೀಲಿ. ಏ ಬಿಡ ಏನ್ ಹಿಂದಗದ ಹೇಳ್ಬಿಡ. ಮಾಡ್ಕೊಂಡ್ ನಾನು ಮಾಡ್ಕೊಳಕ್ ಬಿಡಾಕ್ತಾ ಇರಲಿಲ್ಲ. ಏನಂತ ಹೇಳಿ ಇಲ್ಲಿ ಬರ್ರಿ ಬಂದ ಹೇಳ್ತನ್ರಿ. ಬರ್ರಿ ಈಗ ನಾನ್ ಕೂಡ ಏನ್ ಮಾಡ್ಬೇಕು ಅದ್ನಾರ ಹೇಳ. ಹೇಳ್ತನ್ಗ ಬರ್ಲ. ನಿಂದೋಳ್ ನಿಗ್ರಾತ ಡ್ಯೂಟಿ ಮುಗಿಸಿ ಮನಿಗೆ ಆರಾಮ್ ಬರ್ಬೇಕಂತ ಬನ್ನಿ. ಇಲ್ಲಿ ಬಂದ್ ನಮ್ ದಗದ ಕೇಳೋದಾತ್ ನನ್ ಮಾತ. ನಾ ಏನ್ ನಿಮ್ಗ ಹಗಲಿ ರಾತ್ರಿ ಡ್ಯೂಟಿ ಹಚ್ಚಂಗಿಲ್ರಿ. ಒಟ್ಟ 5 ನಿಮಿಷ ದಗದೈತ್ರಿ ನಂದ.
ಇಲ್ಲಿ ಡೋಗಿ ನಿಂದ್ರಿ ಫೋಟೋ ಪೂಜೆ ಮಾಡ್ತನ್ರಿ ಅಲ್ಲಿ ಏ ಅಲ್ಲ ನನ್ನ ಡೊಗ್ಗಿ ಸಿಂದ್ರಿಸಿ ನೀ ಯಾವ ದೇವ್ರ ಕೊಟ್ಟೆ ಪೂಜೆ ಮಾಡಕ್ಕೆ ರೀ ಮತ್ತೆ ಫೋಟೋ ರೀ ಇಲ್ಲಿ ಅದಾನ್ರಲ್ಲ ನನ್ನ ಗಂಡ ಗೋಲಿ ಗುಂಡ ಏ ನನ್ನ ಡೊಗ್ಗಿ ಸಿಂದ್ರಿಸಿ ನನ್ನ ಫೋಟೋನ ಪೂಜೆ ಮಾಡತ್ತ ಯಾರು ಹೇಳ್ಯಾರ ನಿನಗ ನಾನ ನಿನ್ನ ಗಾಂಡಿವ ಅಯ್ಯ ನಿನ್ ಗಂಡನ ಫೋಟೋ ಪೂಜೆ ಮಾಡತ್ತಂದ್ ಇನ್ಯಾರು ಹೇಳ್ತಾರ್ರಿ ಮಗ್ಗಲ್ ಮನಿ ರಾಧವ್ ಹೇಳ್ಯಾಡ್ರಿ ನನಗ ಏ ಹುಚ್ಚಿ ಸತ್ತಿಂದ ಗಂಡನ ಫೋಟೋ ಪೂಜೆ ಮಾಡ್ತಾರ ಜೀವಂತಿರುವಾಗ ನನ್ನ ಫೋಟೋ ಪೂಜೆ ಮಾಡಕತ್ಯಾನಿ ಆಕೆ ಯಾರು ಹೇಳವ್ರು ಕೇಳ್ತ ನಡಿನ ಈಗ ಹೇಳಾರ ಕೇಳ್ತ ಬಾನ ನೋಡ್ರಿ ಬಾ ರಾಧವ ಏ ರಾಧವ ಯಾವ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನೋಡಕ್ಸರಿ ಮಾತಾಡ ಯಾವನೇ ಏ ನಾನು 3 ತಿಂಗಳ ಕೆಲ್ಸಕ್ಕೆ ಹೋದಾಗ ನಿನ್ನ ಗಂಡ ಸತ್ತಾನ ತಿಳ್ಕೊಂಡ ನಾನು ಫೋಟೋ ಪೂಜೆ ಮಾಡಕ್ ನೀನ್ ಹೇಳ್ತಿ ಹೇಳ ಅಕ್ಯಾಕೆ ಹೇಳ್ತಾಳ ಯಾಕೆ ಹೇಳ್ತಾಳು ಇವತ್ ಮನಿಗ್ ಬಂದ ಮನ್ಯಾಗ ಮಕ್ಕೊಂದಿನ್ಯ ಮಕ್ಕೊಂದ ನಾನು ಹೇಳ್ತಿ ನನ್ನ ಎಬ್ಬಿಸಿ ನನ್ನ ಡುಗ್ಗಿಸಿ ನಾನು ಫೋಟೋನ ಪೂಜೆ ಮಾಡಾಕತ್ತಾಳ ನೀ ಹೇಳಿದೇನ ಒಂದ್ ಸ್ವಲ್ಪ ತಡ್ಕೊ. ಹೌದ್ರಿ ನಂದೇನ್ ತಪ್ಪೈತ್ ಹೇಳ್ರಿ ನೋಡುನ ಅವ್ರು 3 ತಿಂಗಳು ಡ್ಯೂಟಿಗೆ ಹೋಗಿದ್ರ ಹಾ. ದಿನ ಪಾಲ್ ಪೂಜೆ ಮಾಡಿದಾಗ ಊಟ ಮಾಡ್ತಿರತ್ತಕಿ ಹಾ. ಅದಕ್ಕ ಅಳ್ಕೋತ್ ಕೂತಿದ್ಲು ಅಳ್ಕೋತ್ ಕುಂದಿರ್ತಿ ಯಾಕವಾ ನಿನ್ ಗಂಡನ ಫೋಟೋ ಐತ್ಲ ಫೋಟೋ ಪೂಜೆ ಮಾಡೋದನ ಗಂಡನ ಪೂಜೆ ಮಾಡೋದನ ಎರಡು ಒಂದ ಮಾಡು ಅಂತ ಹೇಳಿನಿ ಮತ್ ಆಕಿ ಗಂಡ ಬಂದು ಬಳಕು ಅದನ್ನ ಮಾಡ್ತಾಳಂದ್ರ ಆಕಿ ಎಟ್ ಮಾಡದಾಳ ಅಂದ್ರ ನಾ ಏನ್ ಮಾಡಿಕ್ರಿ ಹಂಗಲ್ವಾ ನೀ ತಿಳಿಸಿ ಹೇಳ್ಬೇಕಲ್ಲ ಗಂಡನ ಸತ್ತಾನ ಅಂತೇಳಿ ಅಲ್ಲ ನಾ ಬಂದ್ ಕೂಡಲೇ ನಾನು ಫೋಟೋ ಪೂಜೆ ಮಾಡಾಕತ್ತಳ ಅದ್ರ ನಿನ್ನ ಹೆಸರು ಹೇಳಕ್ ಮಾರಾಯಣ ಹೇಳ್ತೀನಿ ಕೇಳಿಲ್ಲ ನೀನು ದುಡಿ ಮೇಲೆ ಹೋಗಂತ ಹೇಂತಿ ಊಟ ಮಾಡಿಲ್ಲ ಅದಕ್ಕೆ ಏನೋ ನನ್ನ ಹೇಂತಿ ಊಟ ಮಾಡ್ಲಿಕ್ಕೆ ತಿಳಿಸಿ ಹೇಳ್ಯಾಳು ಮತ್ ಆಕಿ ತಿಳ್ಕೊಲಿಕ್ಕಲ್ಲ ನಾವೇ ಮಾಡೋಣ ಆಕಿ ಕೇಳಿ ಮನೆ ತಕ ಬಂದಿ ಅನ್ನ ನಿನ್ ಬುದ್ಧಿ ರಿಯಲ್ ಐತಿ ಹಂಗಲ್ವಾ ನೀವ್ ಹೇಳ್ಯಾರ ಹೇಳ ಅಲ್ಲಪ್ಪ ನೀ 3 ತಿಂಗಳ ದುಡಿ ಹೋಗಿದಿ ಬರ್ಬೋಡ್ ನೀನ್ ಹಿಂದ್ ಊಟ ಮಾಡ್ಲಿಕ್ಕೆ ಸತ್ತಿ ಏನ್ ಮಾಡ್ತಿದ್ದೆ ಆಕಿ ಬದುಕ್ಬೇಕಾದ್ರೆ ನಾನು ಹೇಂತಿನ ಕಾರಣ ಅದನ್ನ ತಿಳ್ಕೊಂಡು ಚಂದ ಬಾಳೆ ಮಾಡ ನಿನಗಾರ ಬುದ್ಧಿ ಐತಿಲ್ಲ ಅಲ್ಲ ತಾಳಿ ಕಟ್ಟಿದ ಗಂಡ ಡ್ಯೂಟಿ ಹೋಗ್ಯಾನು ಹಿಂದಿನ ನಾಳೆ ಊರಿಗೆ ಬರ್ತಾನು ನನ್ ಕೂಡ ಇರ್ತಾನು ಜೀವನಾರ ಬೇಕೋ ಬೇಡ ನಿನಗ ಹೋರಿ ಶನಿವಾರ ಹೋಗಿ ಇಲ್ರಿ ನನಗ ಆದ ತಿಳಿತಂದ್ರ ನಾಯಕ್ ನಿಮ್ ಫೋಟೋ ಪೂಜೆ ಮಾಡಿ ಓ ಎಂದೋ ಹೇಳಿನ ನಿನ್ನ ತಗ ಮದುವೆ ನನ್ನ ಬುದ್ಧಿ ಕೆಟ್ಟ ಹೋಗಿರತ್ತೆ ಹೇಳಿ ಈಗ ನಿಮ್ಮಿಬ್ರು ಕೂಡ ದೋಸ್ತಿ ಮಾಡ್ಕೇಶನ್ ನಮ್ ಬುದ್ಧಿ ಕೆಟ್ಟಿತ್ತು ಹೋರಿ ನಿಮ್ ಮನಿ ಬಾಳೆ ಮಾಡ ಹೋರಿ ಏ ಮಾರೇ ಓನ ಚಂದ ಇದ್ದವ್ರಿಗೆ ಮೊದಲ ಬುದ್ಧಿ ಹೇಳು ಕಲಿಯತ್ತೆ ಹೇಳ ಯಾರಿಗೆ ನಾವ್ ಹೇಳಿಕ್ಕೆ ಹೆಚ್ಚು ಹತ್ತು ಆಗ್ಬಿಡ್ದ ಅಲ್ಲಿ ಮಳ ಚಂದಂಗ್ ತಿಳಿಸ್ಯಾರ ಹೇಳ್ಬೇಕಲ್ಲ ಹೋದ್ ಮನಿ ಎದಕ್ ಜನ ಎದಕ್ ಜೀವನ ಮಾಡ್ತೀರಿ ನಡ ಹೋಗ ಇದು ಮಾಡ ನಡಿ